ಜೈ ಯೂತ್ ಪವರ್ ಎಲ್ರಿಗೂ ನಮಸ್ಕಾರ. ನೋಡಿ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗೈತೆ. ಯಾವುದಪ್ಪ ಇದು ಮೇನ್ ರೋಡ್ ಅಂದರೆ ಇದು ಬಂದು ಸರ್ಜಾಪುರ, ಅದಾದಮೇಲೆ ಚಿಕ್ಕತಿರ್ತಿ ಮೇನ್ ರೋಡು. ಇಲ್ಲಿಂದ ಚಿಕ್ಕತಿರ್ತಿ ಒಂದು 5-6 ಕಿಲೋಮೀಟರ್ ಬರುತ್ತೆ. ಸೊ ಇಲ್ಲಿ ಬಂದು ಒಂದು ಆಕ್ಸಿಡೆಂಟ್ ಆಗಿದೆ. ಸೊ ಏನಪ್ಪ ವಿಷಯ ಅಂದರೆ ನೈಟ್ ಬಂದು ಡ್ರೈವರು ನಿದ್ದೆ ಇಲ್ದಿರ ಗಾಡಿ ಓಡಿಸ್ಕೊಂಡು ಬಂದು ಇಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡವ್ರೆ. ಡ್ರೈವರ್ಗೇನು ಪ್ರಾಬ್ಲಮ್ ಇಲ್ವಂತೆ. ಸೊ ಈ ಲಾರಿ ಓನರು ಬಂದಿದ್ರು ಇಲ್ಲಿ, ಅವ್ರನ್ನ ನಾನು ಕೇಳಿದೆ. ಸೊ ಡ್ರೈವರ್ಗೆ ಏನಾದರೂ ಏಟುಗಳು ಬಿದ್ದಾಯ್ತಂತ. ಸ್ವಲ್ಪ ಗಾಯ ಆಗೈತೆ, ಬಟ್ ಆದ್ರೂ ಪ್ರಾಣಾಪಾಯ ಏನೂ ಇಲ್ಲ ಅಂದರು. ನೋಡಿ ಇಲ್ಲಿ ಬಂದು ಬ್ಲೀಡಿಂಗ್ ಎಲ್ಲ ಆಗಿದೆ. ನಮಸ್ಕಾರಣ್ಣ. ಇದು ಬಂದು ಆಕ್ಸಿಡೆಂಟ್ ಆಗಿರೋದು ನೈಟು. ಇಲ್ಲಿ ಏನಂದರೆ ಇಲ್ಲಿ ಬನ್ನಿ, ಈ ಕಡೆ ಬಂದುಬಿಡಿ, ಗಾಡಿಗಳು ಬರ್ತೈತೆ. ಸೊ ನೈಟ್ ಬಂದು ಲಾರಿ ಡ್ರೈವರು ನಿದ್ದೆ ಇಲ್ದಿರ ಓಡಿಸ್ಕೊ ಬಂದವನೆ. ಸೊ ಅಲ್ಲಿ ಒಂದು ಕಲ್ಲಿತ್ತಂತೆ, ಮೇಲೆ ಬಿದ್ದುಬಿಟ್ಟು ಲಾರಿ ಸ್ಕಿಡ್ ಆಗಿ ಸೈಡ್ಗೆ ಬಿದ್ದೋಗೈತೆ. ಸೊ ಲಾರಿ ಓನರ್ ಹತ್ರ ನಾನು ಮಾತಾಡಿದೆ. ಸೊ ಲಾರಿ ಡ್ರೈವರ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂದರು. ಸೊ ಈ ಥರ ಯಾರಾದರೂ ಗಾಡಿಗಳು ಓಡಿಸೋವಾಗ ಸ್ವಲ್ಪ ನಿದ್ದೆ ಹೋಗಿ, ಇಲ್ಲಾಂದರೆ ಸೈಡ್ಗೆ ಹಾಕ್ಬಿಡಿ. ನಿದ್ದೆ ಬರೋದು ನಿಮಗೆ ಗೊತ್ತಾಗ್ಬಿಡುತ್ತಲ್ಲ, ಸೈಡ್ಗೆ ಹಾಕಿ ಸ್ವಲ್ಪ ಸೇಫ್ಟಿಯಾಗಿರಿ. ನೋಡಿ ಬಂದು ಇಲ್ಲಿ JCB ಎಲ್ಲ ಬಂದಿದೆ. ಅದಾದಮೇಲೆ ನೋಡಿ ಅಲ್ಲಿಂದ ಬಂದು ಸ್ಕಿಡ್ ಆಗಿ ಬಿದ್ದಿರೋದು ಇದು. ಸೊ ಸ್ಕ್ರ್ಯಾಪ್ ಎಲ್ಲ ಬಂದು ಅನ್ಲೋಡ್ ಮಾಡ್ತವ್ರೆ. ಬನ್ನಿ ತೋರಿಸ್ತೀನಿ ಯಾವ ಥರ ಬಿದ್ದಿರೋದಂತ. ಬನ್ನಿ ನೋಡಿ, ಅಲ್ಲಿಂದ ಬಂದು ನೈಟು ನಿದ್ದೆ ಇಲ್ದಿರ ಸೊ ಇಲ್ಲಿ ಬಂದು ಸ್ಕಿಡ್ ಆಗಿ ಅಲ್ಲಿ ಬಿದ್ದಿರೋದು. ಸೊ ಒಳ್ಳೇದಾಯ್ತು. ಏನಂದರೆ ನೋಡಿ, ಯಾರೂ ಇರಲಿಲ್ಲ ಅಲ್ಲ, ಗಾಡಿಗಳು ಯಾರು ಓಡಿಸ್ಕೊ ಬಂದಿಲ್ಲ, ಅದರಿಂದ ಒಳ್ಳೇದಾಯಿತು. ಇಲ್ಲಾಂದರೆ ಯಾರ ಮೇಲಾದರೂ ಬಿದ್ದಿದ್ರೆ ಅವ್ರಿಗೂ ಪಾಪ ಪ್ರಾಣ ಹೋಗ್ತಿತ್ತು. ಅಲ್ಲ, ಯಾರಿಗೇನಾಗಿಲ್ಲ. ಲಾರಿ ಬಂದು ನಿದ್ದೆ ಇಲ್ದಿರ ಸ್ಕಿಡ್ ಆಗಿರೋದು ಇದು ಡ್ರೈವರ್ಗೆ. ಹೌದಾ? ಬಂದ್ರೆ ಆದ್ರೆ ಪ್ರಾಣಾಪಾಯದಿಂದ ಪಾರಾಗಿದಾರಲ್ಲ, ಅದು ತುಂಬಾ ಸಂತೋಷ. ಆದ್ರೆ ನೈಟ್ ನಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಡಬಲ್ ಡ್ರೈವರ್ ಇರಬೇಕು. ಆದ್ರೆ ಇವರು ಸಿಂಗಲ್ ಡ್ರೈವರ್ ಆಗಿ ಓಡಿಸಿರೋದೇ ತಪ್ಪು, ತುಂಬಾ ತಪ್ಪು.